ಅಯ್ಯೋ ರಿಸೀವ್ ಹೇಳಿ ರಚನಾ. ಬಾಲ 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 ಇನ್ನೇನು 5 ನಿಮಿಷದಲ್ಲಿ ದೇವಿ ಅತ್ತೆ ರೂಮಿಗೆ ಊಟ ತಗೊಂಡು ಹೋಗ್ಬಿಡ್ತಾರೆ ಬಾಲ. ಇನ್ನು 5 ನಿಮಿಷದಲ್ಲ. ಹೌದು, ಅವ್ರ ಹತ್ರ ಇರೋದು ಬೇರೆ ರೂಮ್ ಕೀ ಅಂತ ಏನಾರು ಅವ್ರಿಗೆ ಗೊತ್ತಾದ್ರೆ ವಿಚಾರಣೆ ನಡೆಸಿ ನಾವು ಸಿಕ್ಕಾಕೊಂಡ್ ಬೀಳ್ತೀವಿ ಬಾಲ. ಅವ್ರ ಅತ್ತೆ ರೂಮ್ ಸೇರೋ ಅಷ್ಟರಲ್ಲಿ ನಾವೀಗ ಕೀನ ಬದಲಾಯಿಸ್ಬೇಕು. ಕೀ ರೆಡಿನಾ? ರಚನಾ, ಡೂಪ್ಲಿಕೇಟ್ ಕೀ ರೆಡಿ ಆಗೋಯ್ತು. ಡೋಂಟ್ ವರಿ, ನಾನು ಈಗಲೇ ಬರ್ತಾ ಇದ್ದೀನಿ. ಚಿಕ್ಕದಣಿ, ಏನು ಎಲ್ಲರೂ ಒಟ್ಟಿಗೆ ಬಂದಿದ್ದೀರಾ? ಏನೋ ಸಮಸ್ಯೆ ಇದೆಯಾ? ನಮ್ಮೆಲ್ಲರೂ ಸಂಬಳನು ಅಕೌಂಟ್ ಬಂದ್ಬಿಡ್ತು ಚಿಕ್ಕದಣಿ, ಅದಕ್ಕೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಥ್ಯಾಂಕ್ ಯು ಚಿಕ್ಕದಣಿ. ಸರ್, ಸಂಬಳ ಓಕೆ, ಆದ್ರೆ ಬೋನಸ್ ಯಾಕೆ ಅಂತ ಗೊತ್ತಾಗ್ಲಿಲ್ಲ. ನಿಮಗೆಲ್ಲ ಸಂಬಳ ಕೊಡದೆ ಸತಾಯಿಸೋದಕ್ಕೆ ನಮ್ಮ ಕಡೆಯಿಂದ ತಪ್ಪು ಕಾಣಿಕೆ ಅಂತ ಅದಿಟ್ಕೊಳ್ಳಿ. ಚಿಕ್ಕದಣಿ, ನನ್ನ ಮಗಳ ಮದುವೆಗೆ ಸಹಾಯ ಮಾಡಿದ್ರಿ ನೀವು. ಈಗ ಎಲ್ಲರೂ ಕಣ್ಣೀರನ್ನು ಒರೆಸ್ತಾ ಇದ್ದೀರಾ. ನೀವು 100 ಕಾಲ ಚೆನ್ನಾಗಿರ್ಬೇಕು ನನ್ನಪ್ಪ. ನೀವು ಕೆಲಸ ಮಾಡೋ ಸಮಯ ನಾವೆಲ್ಲ ಹೀಗೆ ನಿಂತ್ಕೊಂಡು ಮಾತಾಡಬಾರ್ದು. ಇನ್ಮೇಲೆ ಪ್ರತಿ ತಿಂಗಳು ಕೊನೆ ದಿನಕ್ಕೆ ನಿಮ್ಮ ಅಕೌಂಟ್ಗೆ ನಿಮ್ಮ ಸ್ಯಾಲ್ರಿ ಬಂದಿರುತ್ತೆ. ಹಬ್ಬ ಹರಿದಿನ ಅಂತ ಬಂದರೆ 1 ವಾರಕ್ಕೆ ಮುಂಚೆನೇ ಸ್ಯಾಲ್ರಿ ಬಂದಿರುತ್ತೆ. ಅಪ್ಪಾಜಿ ಕಟ್ಟಿರೋದು ಬರೀ ಒಂದು ಸಂಸ್ಥೆನಲ್ಲ, ಒಂದು ದೊಡ್ಡ ಕುಟುಂಬನ. ನಾವೆಲ್ಲರೂ ಅದರ ಸದಸ್ಯರು. ಎಲ್ಲರೂ ಮೈ ಬಗ್ಸಿ ದುಡಿಯೋಣ, ಈ ಕುಟುಂಬನ ಇನ್ನು ಎತ್ತರಕ್ಕೆ ಬೆಳೆಸೋಣ. ಖಂಡಿತ ಚಿಕ್ಕದಣಿ. ಯಾಕೋ ಹೆಂಗೈತೆ ಮೈಗೆ? ನಿಮ್ಮನ್ನ ಒಳಗೆ ಬಿಡಬಾರ್ದು ಅಂತ ಆರ್ಡರ್ ಮಾಡಿದ್ದಾರೆ. ಯಾರು? ನಮ್ಮ ಬಾಸು. ಯಾವನೋ ಒಂದು ಬಾಸು, ನನಗೆ ಗೊತ್ತಿಲ್ದಿರೋನು. ಸಂಜೀವ್ ರಾಘವ್ ಚಂದ್ರ ನಮ್ಮ ಬಾಸು. ಅಯ್ಯೋ ನಿಂದು. ನಾನೇ ಹೇಳಿದ್ದೆ ಅವ್ರಿಗೆ ಅಂಗಡಿ ಒಳಗೆ ನೀನು ಬರಂಗಿಲ್ಲ ಅಂತ. ನನಗೆ ಆಸ್ತಿ ಬೇಡ, ವ್ಯಾಪಾರ ಬೇಡ, ಚಿತ್ರನ್ನ ಮಾರ್ಕೊಂಡು ಬದುಕ್ತೀನಿ ಅಂತ ಎಲ್ಲ ಬುರುಡೆ ಬಿಟ್ಕೊಂಡು ಗಬ್ಬಕ್ಕಂತ ಬಂದು ಚಪ್ಪಕ್ಕಂತ ಅಂಟ್ಕೊಂಡ್ಬಿಟ್ಟಿದ್ಯಲ್ಲೋ ಅಂಗಡಿಗೆ. ನಾನು ಬರಲಿಲ್ಲ. ಬರೋ ಪರಿಸ್ಥಿತಿನ ನೀವಿಬ್ರು ತಂದ್ಕೊಂಡ್ರಿ. ಮನೆ ವಿಷಯ ಹೊರಗೆ ಬೇಡ, ಒಳಗೆ ಬಾ, ಮಾತಾಡ್ಕೊಳ್ಳೋಣ. ಏಯ್, ನೀನಿಲ್ಲೇ ಇರು, ನಾನು ಹೇಳೋವರೆಗೂ. ಅಪ್ಪು, 1-2 ನಿಮಿಷ ಇಲ್ಲೇ ವೆಯ್ಟ್ ಮಾಡು. ಇವನನ್ನ ಹೊರಗೆ ಕಳಿಸಿ ನಿನ್ನನ್ನ ಒಳಗೆ ಕರ್ಕೋತೀನಿ. ಆಮೇಲೆ ಈ ಸನ್ಮಾನ್ಯ ದೇವರುಗಳಿಗೆಲ್ಲ ವಿಚಾರಿಸ್ಕೊಳ್ಳೋಣ. ರಚನಾ 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 ತಗೊಳ್ಳಿ, ಇದು ಒರಿಜಿನಲ್, ಇದು ಡೂಪ್ಲಿಕೇಟು. ರೆಡಿ ಆಗೋಯ್ತು. ಅವ್ರ ಊಟ ತಗೊಂಡು ಅತ್ತೆ ರೂಮಿಗೆ ಹೋಗಾಯ್ತು. ನನ್ಗೆ ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವ್ರ ಕೀ ತಗೊಂಡು ಲಾಕಿಗೆ ಹಾಕೊಂಡು ನಮ್ ಕತೆ ಹೋಗಿದ್ದ. ಏನ್ ಮಾಡ್ಕೊಳ್ಳ, ನಂಗೆ ಏನ್ ಮಾಡೋದು? ಅಯ್ಯೋ ರಚನಾ, ಧೈರ್ಯ ಕಳ್ಕೊಬೇಡಿ, ಏನಾದ್ರೂ ಮಾಡೋಣ, ಬನ್ನಿ ಬನ್ನಿ. ಅಯ್ಯೋ ರಿಕ್ಷಾ ಬಿಡ್ರು ಬಾಲ. ಅಮ್ಮ, ಅತ್ತೆ.
ಗೊತ್ತಾ? ಯಾಕೆ ಬಂಗಾರಿ ಅಳ್ತಾ ಇದ್ಯಾ? ಏನಾಯ್ತು? ಯಾಕಿಷ್ಟು ಹೆದರ್ಕೊಂಡಿದ್ಯಾ? ದೆವ್ವ ದೆವ್ವ ದೆವ್ವನ? ಏನ್ ಹೇಳ್ತಿದ್ಯಾ ನೀನು? ಅತ್ತೆ, ನಾನಲ್ಲಿ ಆಟಾಡ್ಬೇಕಾದ್ರೆ ಗೊಂಬೆ ಬಂತು. ಕೃಷ್ಣ, ಏನಾಯ್ತಂದ? ಯಾಕೆ ಹೆದರ್ಕೊಂಡಿದ್ಯಾ? ಮತ್ತೆ ಗೊಂಬೆ ಕಾಣಿಸ್ತಮ್ಮ. ಓ, ಬೊಂಬೆದ್ ಒಳ್ಳೆ ಟಾರ್ಚರ್ ಆಗೋಯ್ತಲ್ಲ. ಬಾಲ, ಜೀವ ಬಂದ್ಮೇಲೆ ಅದಕ್ಕೊಂದ್ ಗತಿ ಕಾಣಿಸ್ಬೇಕು. ಕಂದ, ನೀನ್ ಒಬ್ಬೊಬ್ಳೆ ಓಡಾಡ್ಬೇಡ, ಬಾ. ದೇವಿ, ಈಗಾರು ಬಿದ್ದಿತ್ತು. ಥ್ಯಾಂಕ್ ಯು. ಕಳ್ಳಂಗೊಂದು ಪಿಳ್ಳೆನೆವ ಅಂತ ಬಿಸ್ನೆಸ್ ಎಂಟ್ರಿ ಕೊಡೋದಕ್ಕೆ ಇಷ್ಟು ದಿನ ಕಾರಣ ಹುಡುಕ್ತಾ ಇದೆಯಾ? ಹೇಳಿದ್ದು ನನಗೆ ಎಷ್ಟು ಹೇಳಬೇಕು? ನಾನು ಬಂದ ತಕ್ಷಣ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿದೆ. ಸಂಬಳ ಕೊಡೋದಕ್ಕೆ ಹಣ ಇದೆಯಲ್ಲ, ಮತ್ತೆ ರಿಲೀಸ್ ಮಾಡಲಿಲ್ಲ ನೀನು? ಇದಕ್ಕೆ ನಾನು ಎಲ್ರಿಗೂ ಹೇಳೋದು, ಈ ಸಂಜೀವನ್ಗೆ ಬಿಸ್ನೆಸ್ ಬಗ್ಗೆ ಗಂಧ ಗಾಳಿ ಏನು ಗೊತ್ತಿಲ್ಲ ಅಂತ. ಸರಿ, ಸಿಂಪಲ್ ಆಗಿ ನಿನಗೆ ಹೇಳ್ತೀನಿ, ಅರ್ಥ ಮಾಡ್ಕೊ. ನಮ್ಮ ಶ್ರೀವಾರಿ ಜ್ಯುವೆಲರ್ಸ್ ಅಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾರೆ. ಅವ್ರ ಮಂತ್ಲಿ ಪೇಮೆಂಟೇ ಕೋಟ್ಯಾಂತರ ರೂಪಾಯಿ ಇರುತ್ತೆ. ಅವರಿಗೆ ಸಂಬಳ ಕೊಡದೆ ಆ ದುಡ್ಡನ್ನ ಬ್ಯಾಂಕಲ್ಲಿಟ್ಟರೆ ನಮಗೆ ಲಕ್ಷಾಂತರ ರೂಪಾಯಿ ಇಂಟ್ರೆಸ್ಟ್ ಜನರೇಟ್ ಆಗುತ್ತೆ. ಅದೇ ರೀತಿ 2-3 ತಿಂಗಳು ಇಟ್ವಿ ಅಂತ ಅನ್ಕೋ, ಅವ್ರಿಗೆ ಕೊಡಬೇಕಾಗಿರೋ ಸಂಬಳನ ಆ ಇಂಟ್ರೆಸ್ಟ್ ಅಲ್ಲೇ ಕೊಟ್ಬಿಡ್ಬೋದು. ಸಿಂಪಲ್ ಮ್ಯಾಥ್ಸ್. ಭಗವಂತ ಬೇಕಾದಷ್ಟು ಕೊಟ್ಟಿದೆ ನಮಗೆ, ಆದರೂ ಇಷ್ಟೊಂದು ಯಾಕೆ ಹಣದಾಸೆ ನಿನಗೆ? ಹಣದಾಸೆ ಅಲ್ಲ, ಇದು ಬುದ್ಧಿವಂತಿಕೆ. ನಮ್ಮ ಬುದ್ಧಿವಂತಿಕೆ 4 ಜನಕ್ಕೆ ಉಪಯೋಗ ಬರಬೇಕು, ಆ ಥರ ಇರಬೇಕು ಅಣ್ಣ. ಅದನ್ನ ಬಿಟ್ಟು ಅವರ ಬದುಕುಗಳನ್ನ ಕಿತ್ಕೊಳ್ಳೋ ಹಾಗಿರಬಾರದು. ಪೀನಟ್ ಸೈಜ್ ಬ್ರೈನ್ ಇರೋರ್ಗೆಲ್ಲ ಈ ಪ್ರಾಫಿಟ್ ಅಂಡ್ ಲಾಸ್ನ ಕಲಿಸ್ಕೊಡಕ್ಕಾಗಲ್ಲ. ನಾನ್ ಕೊಟ್ಟಿರೋ ಹಳೆ ಚೆಕ್ನ ನಿನ್ನ ಹೆಂಡತಿ ಓಲ್ಡ್ ಮಾಡಿಸಿದಾಳೆ. ಇದು ಹೊಸ ಚೆಕ್ಕು. ಇದಕ್ಕೆ ಸೈನ್ ಮಾಡಿಸಿ ಇವತ್ತು ಸಂಜೆ ಅಷ್ಟೊತ್ತಿಗೆ ನನಗೆ ತಂದು ಕೊಡಬೇಕು. 2 ಕೋಟಿ ಕೊಟ್ಟು ಕಾರ್ನ ಪರ್ಚೇಸ್ ಮಾಡೋ ಬದಲು ಅದೇ ಅಮೌಂಟನ್ನ FD ಮಾಡಿದ್ರೆ ಎಟ್ ದ ರೇಟ್ ಆಫ್ 6% ತಿಂಗಳಿಗೆ 1 ಲಕ್ಷ ಇಂಟ್ರೆಸ್ಟ್ ಜನರೇಟ್ ಆಗುತ್ತೆ. ಅದೇ ಅಮೌಂಟನ್ನ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇನ್ನೂ ಜಾಸ್ತಿ ದುಡ್ಡು ಸಿಗುತ್ತೆ. ನೀನು ಮ್ಯಾಥ್ಸ್ ಹುಲಿ ಅಲ್ವಾ? ಮತ್ತೆ ಯಾಕೆ ಶೋಕಿಗೋಸ್ಕರ ದುಂದು ವೆಚ್ಚ? 2 ಕೋಟಿ ಕಾರು ಈಗಿದೆಯಲ್ಲ ಕಾರು, ಅದರಲ್ಲಿ ಓಡಾಡ್ ಸಾಕು. ಸಂಜೀವ, ಧ್ವನಿ ಇಡ್ಸು. ಆಫೀಸ್ ಇದು, ಡಿಗ್ನಿಫೈಡ್ ಆಗಿ ನೋಡ್ಕೋ. ನೋಡೋ, ಈಗ ಚೆಕ್ನ ಸೈನ್ ಮಾಡಿಸಿ ಸಂಜೆ ಅಷ್ಟೊತ್ತಿಗೆ ನನ್ನ ಕಾಲ್ ಹತ್ರ ತಂದಿಡ್ತೀಯೋ ಇಲ್ವೋ? ನಾನಿನ್ಮೇಲೆ ದಿನ ಆಫೀಸಿಗೆ ಬರ್ತೀನಿ. ನೀನಿವತ್ತು ಲೇಟಾಗಿ ಬಂದಿದೀಯ, ಎಕ್ಸ್ಕ್ಯೂಸ್ ಮಾಡ್ತಾ ಇದ್ದೀನಿ. ನಾಳೆಯಿಂದ ಕರೆಕ್ಟ್ ಟೈಮಿಂಗ್ ಬರಬೇಕು. ಇಲ್ಲ ಅಂದ್ರೆ ರಜೆ ಅಂತ ಟ್ರೀಟ್ ಆಗಿ ಸಂಬಳ ಕಟ್ಟಾಗತ್ತೆ.
ಸಂಜೀವ ಸಂಜೀವ, ನಾಳೆ ದಿನ ನೀನು ಆಫೀಸಿಗೆ ಬರ್ತೀಯಾ ಅನ್ನೋದನ್ನ ನೋಡ್ಕೊ. ನನಗ್ ಸಂಬಳ ಕಟ್ ಮಾಡ್ತೀಯಾ? ಅಪ್ಪು, ನಡಿ ಹೋಗೋಣ. ಸಂಜೀವನ್ನ ಇಲ್ಲಿಂದ ಓಡ್ಸೋದ್ ಬಿಟ್ಟು ನಾವ್ ಯಾಕಣ ಹೋಗ್ಬೇಕು? ನೀನ್ ಹೂ ಅನ್ನು, ಇವಾಗ್ಲೇ ಇವನ್ಗೊಂದು ಗತಿ ಕಾಣಿಸ್ತೀನಿ. ನೀನು ಒಬ್ಬ ಸಿಬ್ಬಂದಿ ಇಲ್ಲಿ. ನಾಳೆಯಿಂದ ಟೈಮಿಂಗ್ ಸರಿಯಾಗಿ ಬರಬೇಕು. ಇಲ್ಲ ಅಂದ್ರೆ ಕೆಲಸ ಕಳ್ಕೊಂಡು ಪಾಕೆಟ್ ಮನಿಗೆ ಅಲ್ದಾಡೋ ಅಪಾಯ ಬರುತ್ತೆ. ಸೈಡಿಗೆ ಹೋಗಿ. ಯಾವ್ದಿ ಗೊಂಬೆ ಇಷ್ಟ ಬಂದಾಗೆಲ್ಲ ಬಂದ್ಬಿಟ್ಟು ನಮ್ ಕೃಷ್ಣನ್ ಕಾಟ ಕೊಡ್ತಿದೆ. ದೆವ್ವ ಅಂತ ಬೇರೆ ಹೇಳ್ತಿದ್ದಾಳೆ. ಕಂದಮ್ಮ, ಆ ಗೊಂಬೆ ಬಂದಾಗ ನೀನ್ ಎಲ್ಲಿದ್ದೆ? ಅದೇನ್ ಮಾಡ್ತು? ಕೃಷ್ಣ ಅದ್ ನಿನಗೆ ಹೆಸರು ಹಿಡ್ದು ಕೃಷ್ಣ ಅಂತ ಕರೀತಾ? ಅದ್ರ ಧ್ವನಿ ಹೇಗಿರುತ್ತೆ? ನಾರ್ಮಲ್ ಆಗಿ ಮನುಷ್ಯರು ಮಾತಾಡೋ ತರ ಇರುತ್ತಾ ಅಥವಾ ಮಿಷಿನ್ ಮಾತಾಡ್ದಂಗಿರತ್ತಾ? ಈ ತರ ಕರಿಯುತ್ತಾ ಅಥವಾ ಮನುಷ್ಯರು ಕರೀತಾರಲ್ಲ ಆ ರೀತಿ ಕೃಷ್ಣ ಅಂತ ಕರ್ದಂಗಿರುತ್ತೋ? ಯಾರೋ ಕರ್ದಂಗಾಗುತ್ತೆ ಬಾಲಮಮ್ಮ. ಪಾಪ ಅಂತ ನನ್ನ ಕರ್ಕೊಂಡು ಹೋಗಕ್ ನೋಡುತ್ತೆ. ದೊಡ್ಡ ತಲೆನೋವಾಗೋಯ್ತಲ್ಲ ಈ ಗೊಂಬೆದು. ಕೃಷ್ಣ ಹೇಳ್ದಂಗೆ ಅದ್ರಲ್ಲಿ ಯಾವ್ದಾದ್ರು ಆತ್ಮ ಸೇರ್ಕೊಂಡಿರ್ಬೋದ ಬಾಲ? ಅದೇನೋ ಗೊತ್ತಿಲ್ಲ ರಚನಾ. ಕೃಷ್ಣ, ಇವತ್ತು ಆ ಗೊಂಬೆ ಬಂದಾಗ ನೀನು ಒಬ್ಳೇ ಇದ್ಯಾ ಅಥವಾ ಯಾರಾದ್ರೂ ಮರೆಯಲ್ಲಿ ಅಥವಾ ಹಿಂದೆ ಓಡಾಡೋದೇನಾದ್ರೂ ನೋಡಿದ್ಯಾ? ಇವತ್ತು ಗೊಂಬೆನೆ ಬಂದಿಲ್ಲ. ಮತ್ತೆ ದೆವ್ವ ಗೊಂಬೆ ಅಂತ ಕಿರ್ಚ್ಕೊಂಡು ಓಡ್ ಬಂದಿಲ್ಲ ಕಣಮ್ಮ. ದೇವತೆನ ಏಪ್ರಿಲ್ ಫೂಲ್ ಮಾಡಕ್ ಹೇಳ್ದೆ. ಏಪ್ರಿಲ್ ಫೂಲ? ಇದು ಆಗಸ್ಟು. ನೀನ್ ಏನ್ ಹೇಳ್ತಿದ್ಯೋ ನನಗೆ ಅರ್ಥ ಆಗ್ತಾ ಇಲ್ಲ. ಅಜ್ಜಿ ರೂಮಿನ ಕೀನ ಕತ್ಕೊಳ್ಬೇಕು ಅಂತ ನೀವು ಮಾತಾಡ್ಕೊಂತ ಇದ್ರಲ್ಲ, ನಾನು ಅದನ್ನ ಕೇಳಿಸ್ಕೊಂಡೆ. ಆಮೇಲೆ ಆ ಕೀನ ರಿಪ್ಲೇಸ್ ಮಾಡಕ್ಕೆ ನೀವು ಒದ್ದಾಡ್ತಾ ಇರೋದನ್ನ ನಾನು ನೋಡ್ದೆ. ಅದಕ್ಕೆ ದೆವ್ವ ಅಂತ ಕಿರ್ಚ್ಕೊಂಡು ಓಡ್ ಬಂದು ದೇವಿಯತ್ತೆನ ಡ್ಯಾಶ್ ಹೊಡಿಯಂಗೆ ಹಗ್ ಮಾಡ್ಕೊಂಡೆ. ಟೆನ್ಷನ್ ಅಲ್ಲಿ ಅವ್ರ ಕೆಳಗಿರೋ ಕೀ ಬಿದ್ಬಿಡ್ತು. ಎಲ್ಲ ಇವಳ. ಓ, ಅದಕ್ಕೆ ನಾನು ನಿನ್ ದೇವಿ ಅತ್ತೆನ ಓಡ್ ಬಂದ್ ಹಗ್ ಮಾಡಿ ಕೀ ಬೀಳೋ ಹಾಗ್ ಮಾಡಿದ್ದು. ನೋಡಿ ರಚನಾ, ಈಗಿನ ಮಕ್ಕಳು ಎಷ್ಟೊಂದು ಸ್ಪೀಡ್ ಆಗಿದ್ದಾರೆ. ಅಮ್ಮ ಸೇರಾದ್ರೆ ಮಗಳು ಸವ್ವ ಸೇರು. ಅಯ್ಯೋ, ಎಂತ ಟೈಮ್ ಸೆನ್ಸ್ ನೋಡಿ ನನ್ ಮಗಳಿಗೆ. ಸರಿಯಾದ ಟೈಮಿಗೆ ಬಂದು ನನ್ ಕಾಪಾಡ್ಬಿಟ್ಲು. ನನ್ ಮಗಳು ಕೀ ಸಿಕ್ತು. ಇನ್ಮೇಲೆ ನೀವು ಪದ್ಮಜಾತೆ ರೂಮ್ಗೆ ಯಾವಾಗ ಬೇಕಾದ್ರೂ ಹೋಗ್ಬೋದು. ಒಂದು ಪ್ರಾಬ್ಲಮ್ ಸಾಲ್ವ್ ಆಯ್ತು. ಆದ್ರೂ ಆ ಗೊಂಬೆನ ಲೈಟಾಗಿ ತಗೋಬಾರ್ದು ನಾವು. ನಾನು ಅನ್ಕೊಂಡಿರೋ ಪ್ರಕಾರ ಆತ್ಮಗಳು ರಾತ್ರಿ ಹೊತ್ತು ಮಾತ್ರನೇ ಕಾಣಿಸ್ಕೊಳ್ಳುತ್ತೆ. ಯಾಕೆಂದ್ರೆ ಅವು ಕತ್ಲೆ ಪ್ರಪಂಚದಲ್ಲಿ ವಾಸ ಮಾಡವು. ಹೀಗೆ ಯಾವಾಗ ಬೇಕು ಅವಾಗೆಲ್ಲ ಬರಲ್ಲ. ಈ ಗೊಂಬೆ ಯಾವಾಗ ಬೇಕಾದ್ರೂ ಬರ್ತಾ ಇದೆ ಅಂದ್ರೆ ಇದ್ಯಾರೋ ಚೂ ಬಿಡ್ತಿರೋ ಗೊಂಬೆನೆ. ಅದ್ ಹೇಗಷ್ಟು ಗ್ಯಾರಂಟಿಯಾಗಿ ಹೇಳ್ತೀರಾ? ಗೊತ್ತಿಲ್ಲ, ಆದ್ರೆ ನನಗ ಅನುಮಾನ ಇದೆ. ನೋಡೋಣ ಆ ಗೊಂಬೆ ನನ್ನ ಕೈ ಸಿಗದಂಗೆ ಎಷ್ಟು ದಿನ ತಪ್ಪಿಸ್ಕೊಂಡು ತಿರುಗುತ್ತೋ ಅಂತ. ಸರ್, ಹೂ ತೊಳಿ. ಸ್ಪೆಷಲ್ ಸರ್, ಇವಾಗ ತಾನೇ ಕಟ್ಕೊಂಡ್ ಬಂದಿದ್ದೀನಿ. ಮೇಡಮ್, ಮೊಳಕ್ಕೆ 2 ರೂಪಾಯಿ ಕಮ್ಮಿ ಕೊಡಿ, ಪರವಾಗಿಲ್ಲ. ತಗೊಂಡೋಗಿ ನಿಮ್ ಹೆಂಡತಿಗೆ ಮುಡ್ಸಿ ಸರ್, ಖುಷಿ ಆಗ್ಬಿಡ್ತಾರೆ. ಕೊಡಮ್ಮ.
ಹತ್ರ ಚಿಲ್ಲರೆ ಇಲ್ಲ ಸರ್. ನಿಮಗೆ ಮಕ್ಕಳಿದಾರ? ಒಬ್ಳು ಮಗಳಿದ್ದಾಳೆ ಸರ್. ಅವಳು ಏನಾದರೂ ತೊಗೊಂಡೋಗಿ ಕೊಡಿ, ಖುಷಿ ಆಗ್ತಾಳೆ. ತುಂಬಾ ಥ್ಯಾಂಕ್ಸ್. ಮದ್ವೆ ಆದ್ಮೇಲೆ ಮೊದಲನೇ ಸಲ ನನಗೆ ಅಂತ ನೀವು ಹೂ ತಂದಿದ್ದೀರಾ. ಟ್ರಾಫಿಕಲ್ಲಿ ಕಾರ್ ಅಂತಾಗ ಒಂದು ಹೆಂಗ್ಸ್ ಬಂದು ಹೂ ತಗೊಳ್ಳಿ ಅಂತ ಒತ್ತಾಯ ಮಾಡಿದ್ರು. ಅವ್ರು ನೋಡಿ ಪಾಪ ಅನ್ಸ್ಬಿಡ್ತು, ಅದಕ್ಕೆ ಈ ಹೂ ತಗೊಂಡೆ. ಓ, ನನ್ ಮೇಲ್ ಪ್ರೀತಿಯಿಂದ ಹೂ ತಂದಿಲ್ಲ ನೀವು. ಆ ಹೂ ಮಾರೋ ಹೆಂಗ್ಸಿನ ಮೇಲೆ ಅಯ್ಯೋ ಪಾಪ ಅನ್ಸಿ ಹೂ ತಂದ್ರಾ? ಯಾರಿಗ್ ಬೇಕು ನಿಮ್ ಹೂವು? ನೀವೇ ಇಟ್ಕೊಳ್ಳಿ. ರಚ್ಚು, ಹೂ ಮಾರೋ ಹುಡುಗಿ ಸಿಗದೆ ಇದ್ರು ನಾನು ನಿಮ್ಗೆ ಹೂ ತರ್ತಿದ್ದೆ. ಈಗ ನೀವು ನನಗೇನಂತ ಕರೆದ್ರಿ? ಇನ್ನೊಂದ್ಸತಿ ಕರೀರಿ. ರಚ್ಚು. ನನ್ಗೆ ಈ ತರ ಕರೆದ್ರೇನೆ ಇಷ್ಟ ಆಗೋದು ಜೀವ. ಇನ್ಮೇಲೆ ರಚ್ಚು ಅಂತಾನೆ ಕರೀರಿ. ಡನ್. ಆಮೇಲೆ ಇನ್ನೊಂದು ಕಂಡೀಷನ್. ಹೇಳಿ. ಹೋಗಿ ಬನ್ನಿ, ನೀವು ತಾವು ಅಂತ ವಿಪರೀತ ಗೌರವ ಕೊಟ್ಟು ನನ್ನನ್ನು ಯಾರೋ ಹೊರಗಡೆ ಹೇಳ್ತಾರ ಟ್ರೀಟ್ ಮಾಡಬೇಡಿ. ನಾನು ನಿಮ್ ಹೆಂಡತಿ, ನನ್ಗೆ ಅದನ್ನ ಫೀಲ್ ಮಾಡಿಸಿ. ಅದೊಂಥರ ಅಭ್ಯಾಸ ಹೋಗ್ಬಿಟ್ಟಿದೆ, ಬಟ್ ಬದಲಾಯಿಸೋದಕ್ಕೆ ಟ್ರೈ ಮಾಡ್ತೀನಿ ರಚ್ಚು. ರಚ್ಚು, ಇವತ್ತು ನೀನು ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೀಯ. ಹೂ ಹೂ ಈ ತುಟಿ ಮೇಲೆ ಏನೋ ಜಿನುಗ್ತಾ ಇದೆಯಲ್ಲ, ಜೇನ ಅದು? ಫಸ್ಟ್ ಡೇ ಆಫೀಸ್ಗೆ ಹೋಗಿದ್ರಿ, ಹೇಗಿತ್ತು ಇವತ್ತಿನ ದಿನ? ಹಿಟ್ಟ, ಸೂಪರ್ ಹಿಟ್ಟ ಅಥವಾ ಬ್ಲಾಕ್ ಬಸ್ಟರ? ಇದನ್ನು ನಿಮ್ಮ ಸಿನಿಮಾ ಭಾಷೆಲೆ ಕೇಳ್ಬೇಕಾ? ಹೇಳಿ. ಸದ್ಯಕ್ಕೆ ಹಿಟ್ ಅಂದ್ಕೋ, ಹೋಗ್ತಾ ಹೋಗ್ತಾ ಸೂಪರ್ ಹಿಟ್ಟು, ಆಮೇಲೆ ಬ್ಲಾಕ್ ಬಸ್ಟರ್ ಹಿಟ್. ಆಮೇಲೆ ಸ್ಟಾಫ್ ಎಲ್ಲ ಹೇಗ್ ಫೀಲ್ ಮಾಡ್ಕೊಂಡ್ರು ನಿಮ್ಮನ್ನ ನೋಡಿ? ಸಂಬಳ ಕ್ಲಿಯರ್ ಆದ ತಕ್ಷಣ ಎಲ್ರು ಎಷ್ಟು ಸಂತೋಷ ಪಟ್ಟರು ಗೊತ್ತಾ ರಚ್ಚು? ಬಾಯಿ ತುಂಬಾ ನಮ್ಮನ್ನು ಹರಿಸಿದ್ರು, ಮನಸ್ಸಿಗೆ ಒಂಥರ ಆಗೋಯ್ತು. ಸದ್ಯ ಇವತ್ತು ಅವರೆಲ್ಲ ಅವ್ರ ಹೆಂಡತಿ ಮಕ್ಳ ಜೊತೆ ಸಂತೋಷವಾಗಿ ಕಾಲ ಕಳೀತಾರೆ. ಇನ್ಮೇಲೆ ಅವ್ರಿಗೆ ಯಾವ ತೊಂದರೆನೂ ಆಗದೆ ಇರೋ ಥರ ನೋಡ್ಕೊಳ್ಳಿ ಜೀವ. ಮಾವನವ್ರ ಹೆಸರಿಗೆ ಯಾರಿಂದಲೂ ಒಂದು ಸಣ್ಣ ಮಸಿ ಅಂಟಬಾರ್ದು. ಅದಕ್ಕಿನ್ಮೇಲೆ ನಾನು ಅವಕಾಶ ಕೊಡಲ್ಲ. ರಾಣಾ ಕಪಿಲು ಬೌನ್ಸರ್ಗಳನ್ನ ಎಸೆಕ್ ಶುರು ಮಾಡಿದ್ದಾರೆ. ಅದನ್ನ ಬೌಂಡ್ರಿಗೆ ಹೇಗೆ ಕಟ್ಟೋದು ಅಂತ ನನಗೆ ಗೊತ್ತು. ಮೈ ಸ್ವೀಟ್ ನಮ್ಮ ಯಜಮಾನ್ರು ಅಲ್ವಾ? ಕಾಫಿ ತಗೊಂಡ್ ಬರ್ತೀನಿ. ಈ ಬಾಯಿಗೆ ಕಾಫಿ ಬೇಕಿತ್ತಾ? ಕಾಫಿ? ವರ್ಕರ್ಸ್ ತರ ಕರೆಕ್ಟ್ ಟೈಮ್ಗೆ ಆಫೀಸಲ್ಲಿ ಇರ್ಬೇಕಂತ, ಇಲ್ಲ ಅಂದ್ರೆ ರಜೆ, ಸಂಬಳ ಕಟ್ಟ. ಚೆನ್ನಾಗಿದೆ ಚೆನ್ನಾಗಿದೆ. ವರ್ಕರ್ಸ್ ಮುಂದೆ ಆ ಸಂಜೀವ ಅಣ್ಣನ್ಗೆ ಅವಮಾನ ಮಾಡ್ಬಿಟ್ಟ. ಅವಮಾನ ನಿನಗಾಗ್ಲಿಲ್ವೋ ಕಪ್ಪು? ಡೋರ್ ಆಚೆ ತಾನೆ ನಿನ್ನ ನಿಲ್ಸಿದ್ದು. ವಾಚ್ಮ್ಯಾನ್ಗಿಂತ ಕಡೆಯಾಗ್ಬಿಡ್ತಾನೆ ಇವತ್ತು ನನ್ನ ವ್ಯಾಲ್ಯೂ. ಎಲ್ಲರೂ ನನ್ನನ್ನು ಒಂಥರ ನೋಡಿ ಒಳಗಡೆಯನ್ನು ನಗ್ತಾ ಇದ್ರು.
ಒಳಗೊಳಗೆ ಹೆಂಗೋ ನಗಕ್ಕಾಗತ್ತೆ? ಈ ಅಂತ ಜೋರಾಗಿ ನಗ್ಬೇಕು, ಇಲ್ಲ ಸ್ಮೈಲ್ ಮಾಡ್ಬೇಕು. ಇದನ್ ಬಿಟ್ಟು ಒಳಗೊಳಗೆ ನಗೋದು ಅಂದ್ರೆ ಹೇಗೆ? ಒಂದ್ಸಲ ನಗ್ ತೋರ್ಸು. ಬಾಮಿನಿ, ತಲೆ ಮೇಲೆ ನೀರ್ ಬಂದು ಮುಳುಗೋ ಟೆನ್ಷನ್ ಅಲ್ಲಿ ನಾವಿದೀವಿ. ನಿನ್ಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ, ಒಳೊಳಗಡೆ ನಗೋದ್ರ ಬಗ್ಗೆ ಟೆನ್ಷನಾ? ಹಾಗಲ್ಲ ಅಕ್ಕ, ನಮ್ ಜುಟ್ಟು ಬೇರೆಯವ್ರ ಕೈಯಲ್ಲಿದ್ದಾಗ ಆಡಿಸ್ತೆ ಬಿಡ್ತಾರ? ವಾಟ್ ಡು ಯು ಮೀನ್ ಚಿಕ್ಕಮ್ಮ? ಆಸ್ತಿನೇ ಅವ್ರದಲ್ವೇನೋ ಮಗ್ನೆ. ಈಗ ನಾವು ಅವ್ರು ಕುಣಿಸ್ದಂಗೆ ಕುಣಿಬೇಕು. ಎಲ್ಲ ನಮ್ ದೊಡ್ಡಪ್ಪ ಮಾಡಿರೋ ಕಂತ್ರಿ ಕೆಲ್ಸ. ರಾಣ, ಕಂಪನಿ ಸಿಇಒ ನೀನೇ ತಾನೇ ಈಗ್ಲೂ? ಹೌದು, ಆ ಸೀಟನ್ನ ಯಾರು ಅಲ್ಲಾಡ್ಸಕ್ಕಾಗೋದಿಲ್ಲ. ಮತ್ತಿನ್ನೇನೀಗ? ಅಮ್ಮ, ರಣ, ಸಿಇಒ ನೀನಿರುವಾಗ ನೀನು ಮಾಡಿದ್ದೆ ತಾನೇ ರೂಲ್ಸು? ಹೌದು ಮಾಮ್. ಮತ್ ಹೇಗ್ ಸಂಜೀವ ನಿನ್ ಹತ್ರ ಆಟ ಆಡೋಕ್ ಸಾಧ್ಯ? ಅವನಿಗೇನ್ ಅಧಿಕಾರ ಇದೆ?